ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ಟೆಕ್ನೋ ಎಜುಕೇಶನ್ ಪೇಸ್ಟ್. ನನ್ನ ಹೆಸರು ನಿತಿನ್. ಇವತ್ತಿನ ದಿನ ಕಂಪ್ಯೂಟರ್ ಅಂದ್ರೆ ಏನು, ಕಂಪ್ಯೂಟರ್ ಏನೇನು ಬರುತ್ತೆ ಅಂತ ತಿಳ್ಕೊಳೋಣ ಬನ್ನಿ. ಅದರಲ್ಲಿ ಫಸ್ಟ್, ವಾಟ್ ಈಸ್ ಕಂಪ್ಯೂಟರ್? Computer is an electronic device which is input the data, processing the data finally through output device. ಹಾಗೆ ವಾಟ್ ಈಸ್ ಹಾರ್ಡ್ವೇರ್? ದ ಥಿಂಗ್ಸ್ ವಿಚ್ ವಿ ಕ್ಯಾನ್ ಟಚ್ ಅಂಡ್ ಫೀಲ್ ಆರ್ ಕಾಲ್ಡ್ ಹಾರ್ಡ್ವೇರ್. ಅಂದ್ರೆ ನಾವ್ ಯಾವ್ದಾನ ಹಾರ್ಡ್ವೇರ್ ಅನ್ನೋದು ನಾವ್ ಯಾವ್ದಾನ ವಸ್ತುನ ಟಚ್ ಮಾಡಿ ಫೀಲ್ ಮಾಡಿದ್ರೇನೆ ಹಾರ್ಡ್ವೇರ್ ಅಂತ ಕರೀತೀರಿ. ದೆನ್ ಎಕ್ಸ್ಪ್ಲೈನ್ ಕಂಪ್ಯೂಟರ್. ಆ ಕಂಪ್ಯೂಟರ್ ನ ಫುಲ್ ಫಾರ್ಮ್ ಕೂಡ ನಿಮ್ಗೆ ಹೇಳ್ಕೊಡ್ತೀನಿ. ಆ ಕಂಪ್ಯೂಟರ್ ಅಲ್ಲಿ ಕಾಮನ್ಲಿ ಆಪರೇಟಿಂಗ್ ಮಿಷಿನ್, ಪರ್ಪಸ್ಫುಲಿ ಯೂಸ್ಡ್ ಫಾರ್ ಟೆಕ್ನಾಲಜಿ, ಎಜುಕೇಶನ್, ರಿಸರ್ಚ್. ಇದು ಕಂಪ್ಯೂಟರ್ ಫುಲ್ ಫಾರ್ಮ್. ದೆನ್ ವಾಟ್ ಈಸ್ CPU? CPU ಇಸ್ ದ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಕಂಪ್ಯೂಟರ್ ಆಗಿರುತ್ತೆ. ಯಾಕಂದ್ರೆ ಆ ಇಂಪಾರ್ಟೆಂಟ್ ಯಾಕಾಗಿದೆ ಅಂದ್ರೆ ಅದು ಆ CPU ನ ಪ್ರತಿಯೊಂದು ಇದ್ರೂ ಕಾಂಪೋನೆಂಟ್ಸ್ ಎಲ್ಲ CPU ಅಲ್ಲಿ ಫಿಕ್ಸ್ ಮಾಡಿ ಅದರಿಂದಾನೇ ನಾವು ಯೂಸ್ ಮಾಡಕ್ ಸಾಧ್ಯ ಆಗಿರುತ್ತೆ. ಅದೇ CPU ಅಂತಾರೆ. ದೆನ್ ಅದರಲ್ಲಿ 3 ಯೂನಿಟ್ಸ್ ಇದೆ. ಒಂದು ಇನ್ಪುಟ್, ಇನ್ನೊಂದು ಪ್ರೊಸೆಸಿಂಗ್, ಇನ್ನೊಂದು ಔಟ್ಪುಟ್. ಯೂನಿಟ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ? ಅದೇ ತರ ಇನ್ಪುಟ್ ಯೂನಿಟ್ ಅನ್ನೋದು ದ ಇನ್ಸ್ಟ್ರಕ್ಷನ್ಸ್ ಗಿವನ್ ಬೈ ದ ಯೂಸರ್. ಅಂದ್ರೆ ಇನ್ಸ್ಟ್ರಕ್ಷನ್ಸ್ ಅಂದ್ರೆ ಏನು? ನಾವು ಕೊಡೋ ಮಾಹಿತಿ. ಯಾರು ಕೊಡ್ತಾರೆ ಮಾಹಿತಿನ? ಯೂಸರ್ಸ್. ಅಂದ್ರೆ ನಾವು ಕೊಡೋ ಮಾಹಿತಿನೆಲ್ಲ ಅದು ಇನ್ಪುಟ್ ಅಂತಾರೆ. ಅಂದ್ರೆ ನಾನು ಇವಾಗ ನಿಮ್ಗೆ ಮಾಹಿತಿ ಹೇಳ್ಕೊಡ್ತಾ ಇದ್ದೀನೋ ಅದೇ ತರ ಇನ್ಪುಟ್ ಅಂತ ಅಂತಾರೆ ಅದನ್ನ. ಅದ್ರ ತರ ಇನ್ನೊಂದು ಪ್ರೊಸೆಸಿಂಗ್ ಯೂನಿಟ್. ಪ್ರೊಸೆಸಿಂಗ್ ಅಂದ್ರೆ ಯೂನಿಟ್ ಅಂದ್ರೆ ಏನು? ಈಗ ನಾನು ಇನ್ಪುಟ್ ಕೊಟ್ಟಿರ್ತೀನಲ್ಲ ಯೂಸರ್, ಅದೇ ಇನ್ಪುಟ್ ನ ಅದು ಗ್ರಹಿಸಿ ಅದೇ ನಾವು ಕೊಡೋ ಇನ್ಪುಟ್ ಬೇಕಾಗಿರುವಂತ ರಿಸಲ್ಟ್ ನ ರಿಸರ್ಚ್ ಮಾಡಿ ಎಲ್ಲ ಇಟ್ಕೊಂಡಿರುತ್ತೆ. ದೆನ್ ಔಟ್ಪುಟ್ ಯೂನಿಟ್. ಔಟ್ಪುಟ್ ಯೂನಿಟ್ ಅಂದ್ರೆ ಏನು? ಅದು ಔಟ್ಪುಟ್ ಹೆಸರಲ್ಲೇ ಇದೆಯಲ್ಲ, ಔಟ್ಪುಟ್ ಅಂದ್ರೆ ಆಚೆಗೆ ಹೊರ ಹಾಕೋದು. ಅದೇ ತರ ಇನ್ಪುಟ್ ಮತ್ತೆ ಪ್ರೊಸೆಸಿಂಗ್ ಪ್ರತಿ ಪ್ರೊಸೆಸ್ ಎಲ್ಲ ಮಾಡಿ ಆ ಪ್ರೊಸೆಸ್ ಯಾವ್ದ್ರ ಮೂಲಕ ನಮ್ಗೆ ತೋರಿಸುತ್ತೆ? ಅದೇ ಔಟ್ಪುಟ್ ಡಿವೈಸಸ್. ಔಟ್ಪುಟ್ ಡಿವೈಸ್ ಇಂದ ನಮ್ಗೆ ರಿಸಲ್ಟ್ ನ ಆಚೆ ತೋರಿಸುತ್ತೆ. ಆ ಔಟ್ಪುಟ್ ಡಿವೈಸಸ್ ಬಂದು ಪ್ರೊಜೆಕ್ಟರ್ ಆಗಿರ್ಬೋದು, ನೋಡ್ತಾ ಇದೆಯಲ್ಲ ಇದೇ ತರ ಪ್ರೊಜೆಕ್ಟರ್ ಗಳಾಗಿರ್ಬೋದು, ಮಾನಿಟರ್ಸ್ ಗಳಾಗಿರ್ಬೋದು, ಇಲ್ಲ ಸ್ಪೀಕರ್ಸ್ ಆಗಿರ್ಬೋದು, ಅವನ್ನೇ ಔಟ್ಪುಟ್ ಯೂನಿಟ್ಸ್ ಅಂತ. ನಿಮ್ಗೆ ಇದೇ ತರ ಮೋರ್ ಇನ್ಫಾರ್ಮೇಶನ್ಸ್ ಎಲ್ಲ ಕಲಿಬೇಕಂದ್ರೆ ನಮ್ಮ ಅಡ್ಮಿಷನ್ಸ್ ಓಪನ್ ಇದೆ, ಬಂದ್ ಜಾಯ್ನ್ ಆಗಿ. ಥ್ಯಾಂಕ್ ಯು.